ಅಯ್ಯ ಅಮ್ಮ, ಅಮ್ಮ ಯಾವಾಗ ಬಂದಮ್ಮ? ಅಮ್ಮ ಯಾವಾಗ ಬಂದೆ? ಅಮ್ಮ ಅಮ್ಮ ನಿನ್ನೆ ಕಣಮ್ಮ ಮಾತಾಡಿಸ್ತಾ ಇರೋದು. ಅಮ್ಮ 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 ನಿನ್ನೆ ಮಾತಾಡಿಸ್ತಾ ಇರೋದು. ಪ್ಲೀಸ್ ಅಮ್ಮ, ಅಮ್ಮ ಮಾತಾಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ನನ್ನ ಇಬ್ರು ಮಾತಾಡಿಸ್ಬೇಡಿ. ನೀವಿಬ್ರು ನನ್ನ ಮಾತಾಡಿಸ್ಬಿಟ್ಟಿದ್ದೀರ ಅಂದರೆ ಸರಿ ಆಗೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನು ಮಾತಾಡಿಸ್ಕೊಡ್ದು ನೀವಿಬ್ರು. ಯಾಕಮ್ಮ? ಅಮ್ಮ ನಾನು ಒಬ್ಬಳೇ ಇವಾಗ ಈ ಮನೇಲಿ ಇರೋದು. ಅವಳೆಲ್ಗೋದ್ಲು? ಅವಳು ಅಮ್ಮ ಜೀವನ್ ಜೊತೆ ಅವ್ರ ಮನೆಗೆ ಹೋಗ್ಬಿಟ್ಲು ಅಮ್ಮ. ನಿಮಗೆ ಬೇಜಾರು, ನಾನಿಲ್ಲಿದ್ದರೆ ನಮ್ಮ ಅಮ್ಮನೂ ನಮ್ಮ ಅಪ್ಪ ಈ ಮನೆಗೆ ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಳು ಹೋಗ್ಬಿಟ್ಲು ಅಮ್ಮ. ಅವಳು ಅವ್ರ ಮನೆಗೆ ಹೋಗಿದ್ದಾಳೆ. ಅಲ್ಲೇನೆ ನಾನು ಮದುವೆ ಆಗಿ ಅಲ್ಲೇ ಇರ್ತೀನಿ, ನಾನು ಬರೋದಿಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ಲು ಅಮ್ಮ. ಅವಳು ತೊಲ್ಗುದ್ಲಾ ಸಾಕು, ನಿಮ್ಮದೇ ಆಯ್ತು ಮನೆ ಬಿಟ್ಟು ಹೋದ್ಲಲ್ಲ. ಇನ್ನು ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಕ್ಲಿ ಅವಳು, ನಮ್ಮ ಮನೆ ಬಾಗ್ಲಕ್ಕೆ ಹೇಳ್ತೀನಿ. ಇನ್ನು ನೀನಾನ ಬುದ್ಧಿವಂತಿಕೆಯಿಂದನ ನ್ಯಾಯಾಗೆ ಇರೋದು ಕಲಿ. ನೀನಾನ ಅವಳಂತ ಹಾಳಾಗೋದ್ಲತ್ತ. ತಲೆನೋವೇ ತಪ್ಪು ಬಿಡತ್ತ. ಹೋಗಿದ್ದೇ ಒಳ್ಳೇದಾತಪ್ಪ, ಹೋಗ ಮರ್ಯಾದೆ ಹೆಂಗೂ ಹೋಗಿತ್ತು. ನಮಗೆ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ನಮಗೆ ಮಕ್ಕನೂ ಇರಲಿಲ್ಲ, ಮರ್ಯಾದೆನೂ ಇರಲಿಲ್ಲ. ಹೆಂಗೆ ಹೋಗಿದ್ದೇ ವಾಸಿ ಆಯ್ತು. ಇನ್ನೇನು ಮಾಡೋಕ್ಕಾವತ್ತು? ಇನ್ಯಾವನು ಬರ್ತಾನೆ ಇವಳಿಗೆ? ಇನ್ನು ಮದುವೆ ಮಾಡ್ಕೊಂತೀನಿ ಅಂತ ಇನ್ಯಾವನು ಬರ್ತಾನೆ? ಇನ್ಯಾವನು ಬರಲ್ಲ. ಹೋಗಿದ್ದೇ ವಾಸಿ ಆಯ್ತು. ಪರಮಾತ್ಮ ಹೆಂಗತ್ತ ನಮಗೆ ಪಾರು ಮಾಡಿಬಿಟ್ಟೆ ಬಿಡಪ್ಪ. ಬರ ಅಂತ ಮುಂದೆ ಅವ್ರ ತಾಗೆ ನಾವು ಮಕ್ಕ ಕೆಡಿಸ್ಕೊಂಬಕ್ಕಾಗ್ತಿರ್ಲಿಲ್ಲ, ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಯಾರಾದರೂ ಹೇಳೋರು ಹಿಂಗೆ ಮಾಡಿದ್ಲ ಅಂತ ನಿನ್ನ ಮಗಳು ಅಂಬದು ಬೇಡ, ಹೋಗಿ ಅವನ್ನೇ ಆಗ್ಲಿ ಸುಮ್ಮನೆ. ಹೆಂಗ ಓದ್ಲಲ್ಲ ಮನೆ ಬಿಟ್ಟು, ನಮಗೆ ಈಗ ಸಂತೋಷ ಆಯ್ತು. ಅಪ್ಪ ಕಣಮ್ಮ, ಅವಳು ನೀವು ಬರಲ್ಲ ಬೇಜಾರು ಮಾಡ್ಕೊಂತಾರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಅಂತೇಳಿ ನಿಮ್ಮ ಸಲುವಾಗಿ ಅವಳು ಮನೆ ಬಿಟ್ಟು ಹೋದ್ಲು ಅಕ್ಕಯ್ಯ. ಬಿಡಮ್ಮ ಹೋಗ್ಲಿ ಪಾಪ, ಹೆಂಗೋ ಚೆನ್ನಾಗಿರ್ಲಿಲ್ಲ ಬಿಡು. ಯಾಕೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತೀನಿ ಪದ್ಮಗೆ, ಮತ್ತೆ ತಲೆ ಕೆಡಿಸ್ಕೊಂತಾಳೆ. ಅಯ್ಯೋ ದೇವ್ರೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ನಾನೇನೇನು ತಲೆ ಕೆಡಿಸ್ಕೊಂಡಿಲ್ಲಪ್ಪ. ಅವಳು ಓದ್ಲಂತೆ, ಅಲ್ಲೇ ಅವ್ನ ಕೂಟೆ ಓದ್ಲಂತೆ. ಅವನು ಕಾಲು ಮುರ್ಕೊಂಡಿದ್ನಲ್ಲ, ಅವ್ನ ಕೂಟು ಹೋಗ್ಯವಳಂತೆ. ಇವತ್ತು ಬಂದಿದ್ದಂತೆ ವೀಲ್ ಚೇರ್ ಮೇಲೇನೆ ಅವ್ನ ಕೂಟು ಹೋಗ್ಯವಳಿ. ಕಷ್ಟನೋ ಸುಖನೋ ಏನೇ ಬಂದರೂ ಅನ್ಭವಿಸ್ಕೊಂಡಿರ್ತೀನಿ ಅಂತ ಹೋಗಿದಾಳು. ಬಿಡಮ್ಮ ಬರಲ್ಲ. ಅವಳೇನು ನಿಮ್ಗೇನು ಕಷ್ಟ ಹೇಳ್ಕೊಂಬಕ್ಕಾಗಲಿ, ನಿಮ್ಮ ಹತ್ರ ಕಷ್ಟ ಹೇಳೋಕ್ಕಾಗಲಿ ಏನು ಹೇಳಕ್ಕೆ ಬರಲ್ಲಮ್ಮ. ಅವಳು ಪಾಡಿಗೆ ಅವಳು ಹೆಂಗೋ ಚೆನ್ನಾಗಿರ್ತಾಳೆ. ಬಿಡಮ್ಮ ಹೋಗಿದ್ದಾಳೆ. ಬಿಡತ್ತತ್ತ ಹೋದ್ರು ಹೋಗ್ಲಿ. ಈಗ ನಾವು ಎಷ್ಟು ದಿನ ಅಂತ ಕಟ್ಟಕ್ಕಾಗುತ್ತೆ? ಈಗ ಹೋಗೋ ಮರ್ಯಾದೆ ಹೋಗಿ ಐತೆ. ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಯಾಕೆ ಮರ್ಯಾದೆ ತಕ್ಕಮ್ಮನ ಆಗ್ಬಿಟ್ಟೈತೆ. ಇನ್ನು ನೀನು ಯಾಕೆ ತಲೆ ಕೆಡಿಸ್ಕೊಬೇಡ ಪದ್ಮ. ಅವಳು ಮನೆ ಬಿಟ್ಟು ಹೋದ್ಲಂತೆ, ಹೋಗ್ಬಿಡ್ಲಿ ಅವಳು. ನಾವು ಮನೆ ಬಾಕ್ಲ ಕೊಟ್ಟನೇಳಿ ನಾವು ಬಿಡಿಸ್ಕೊಂಬದು ಬೇಡ, ನಾವು ಹೋಗೋದು ಬೇಡ, ಕರೆಯೋದು ಬೇಡ, ಏನಿಲ್ಲ. ನೀನು ಅಷ್ಟೇ ನೋಡು ಮುತ್ತು. ಸರಿ ಆಯ್ತಪ್ಪ, ಆಯಿತು. ಅಮ್ಮ ಯಾವಾಗ ಬಂದೆ? ಬಂದಿರೋದು ಎಲ್ಲಿ ಕಾಮತ್ ನಿಮಗೆ ಕಣ್ಣಿಗೆಲ್ಲನ? ಅಲ್ಲಿಲ್ಲೂ ಸುತ್ತರಿಯಕ್ಕೆ ಹೋದ್ರೆ ನೀನಾನ ನ್ಯಾಯಾಗಿರೋ. ಅವಳಂತೂ ಹಾಳಾಗೋದ್ಲು. ನೀನಾನ ನ್ಯಾಯದ ಬುದ್ಧಿ ಕಲ್ತ್ಕೊಂಡು ನ್ಯಾಯಾಗಿರೋದು ಕಲಿ. ಮಕ್ಕ ಹೊಡೆದು ಬಿಡ್ತೀನಿ. ಹೆಂಗತ್ತ ಹೋಗಿದ್ದೆ ವಾಸಿ ಆತತ್ತ. ಹಾಳಾದವಳು ನಮ್ಮ ಮನೆ ಬಿಟ್ಟು ಹೋದ್ಲಲ್ಲ. ನಮ್ಗೆ ಏಟ ಇನ್ನು ಹೆಂಗೆ ಹೋಗಿ ಆದ್ರತ್ತಿ ನ್ಯಾತಿರಲ್ಲತ್ತ. ಇನ್ನೇ ಮಾಡೋಕ್ಕಾವತ್ತಿ. ನ್ಯಾವನು ಗೊತ್ತಿರ್ಲಿಲ್ಲ ಕಣಪ್ಪ. ಅವಳಿಗೆ ಇನ್ನೇನು ಮದುವೆ ಮಾಡ್ಕೊಳಕ್ಕೆ ಯಾರನ್ನ ಬಂದರು ನಮ್ಗೆ ಹೇಳಕ್ಕೆ ಮಕ್ಕ ಇರೋದಿ. ನನ್ನ ಮಗಳೇ ಅಂತಾಳು ಅಂತ ಬಿಡ್ಪದ್ ಮಾತ. ಹೋಗಿದ್ದಾಳೆ ಅವನ ಜೊತೆಗೆ. ಅವನಿವತ್ತು ಆ ಚೇರ್ ಮೇಲೆ ಕೂತ್ಕೊಂಡೇನೆ ಬಂದಿದ್ದ ನೋಡ್ಕೊಂಡು ಹೋಗಕ್ಕಂತ. ಅವಳು ಜೀವಿತ ಎಲ್ಲ ಹೇಳ್ತಿದ್ಲು, ಹಂಗೆ ಹಿಂಗೆ ಅಂತ ಯಾತ ಹೇಳಿದ್ಲು. ಎಲ್ಲ ಹೇಳಿ ಕಳಿಸವಳಿ. ಸುಮ್ಮನಿರು, ಓದ್ಲೇಳೆ. ಇವಾಗ ಹೋಗ್ಯವಳಲ್ಲ, ಹೋಗಿರೋದೇ ವಾಸಿ ಆಗೈತೆ. ಸುಮ್ಮನಿರು. ನಮಗೂ ಇದೇ ಬೇಕಾಗಿದ್ರಿ ತಾಕ. ಓದ್ಲಲ್ಲ ಅಷ್ಟೇ ಸಾಕು. ಇವಾಗ ಅಂತ ಒಳ್ಳೆ ಹುಡ್ಗನ್ ಬಿಟ್ಟು ಹೋಗಿ ಆಗ್ಯವಳೆ. ಈಗ ಆಗ್ಲೇಳು, ಹೋಗಿ ದುಡ್ದಾಕ್ಲಿ ಅವನಿಗೆ. ಇವಾಗ ಕಾಲು ಮುರ್ಕೊಂಡು ಮೂಲೆ ಕುಕ್ಕೊಂಡವನಲ್ಲ, ಅವನಿಗೆ ದುಡ್ದಾಕೊಂಡು ಇರ್ಲೇಳು. ನಾವು ಇದಕ್ಕೇನೆ ನಾವು ಬರಲ್ಲ ಅಂತಿದ್ದು. ಏನು ಮಾಡ್ತೀಯ? ನಾನತ್ತೆಲ್ಲ ಸುಮ್ಮನೆ ಬೆಂಗ್ಳೂರು ಕಡೆಗೆಲ್ಲ ನಾವು ಹೋಗೋಣ ಅಂದ್ಕೊಂಡೆ. ಬೇಡ, ಅವಳ್ದಂತೂ ಹಿಂಗಾಯ್ತು, ಇವಳ್ದಾನ ಒಂದು ಜೀವನ ಸರ್ ಮಾಡೋಣ ಅಂತ ಅಯ್ಯಪ್ಪ ಹೇಳ್ತು. ಬೇಡ ಸುಮ್ಮನಿರು, ನಮ್ಮ ಮುತ್ತು ನಾನು ಚೆನ್ನಾಗಿರಲಿ, ಯಾರನ್ನ ಒಬ್ಬರಾದ್ರೂ ನೋಡ್ಕೊಂತಾರೆ ನಮ್ಮ ಕಷ್ಟ ಕಾಲದಾಗೆ ಅಂತೇಳಿ ಅಪ್ಪ ನಾನು ಹೇಳಿ ಕರ್ಕೊಂಬಂತ. ನಾನಿಲ್ಲಪ್ಪ, ನಾನು ಬರಲ್ಲ ಬಾ, ಬೆಂಗ್ಳೂರು ಕಡೆಗೆಲ್ಲ ನಾವು ಹೋಗೋಣ ಅಂತಿದ್ದೆ. ಓದ್ಲಲ್ಲ ಹಳದಾಳು ಮನೆ ಬಿಟ್ಟು ಹೋಗಿರತ್ತೆ. ನಮ್ಗೊಂದಿಟ್ಟು ಇವತ್ತೊಂದಿಟ್ಟು ತಣ್ಣಗಾದಂಗೆ ಆತು. ನನಗೆ ಇವತ್ತು ಅವಳು ಹೋಗಿರೋದಕ್ಕೆ ಒಂದಿಟ್ಟು ಸಮಾಧಾನ ಆಯ್ತು. ಹೋಗ್ಲೇಳು. ಇನ್ನು ನಾವು ಹೇಳಿರು ಕೇಳಲ್ಲ ಅಂದಮೇಲೆ ಈಗ ನಾವು ವ್ಯವಸ್ಥೆ ಸಮೇತ ಕಟ್ಟಕ್ಕಾಗುತ್ತೆ ರೀ ತಮ್ಮ. ಅಲ್ಲ ನೀನೇ ಹೇಳು ರೀ ತಕ್ಕ. ವ್ಯವಸ್ಥೆ ಸಮೇತ ನಾವು ಕಟ್ಟಕ್ಕಾಗುತ್ತೆ? ಆಗಲ್ಲ. ವ್ಯವಸ್ಥೆ ಸಮೇತ ನೀನು ಬಲವಂತ ಮಾಡೋಕ್ಕಾಗಲ್ಲ, ಹಿಡ್ದು ಹಿಡ್ಕೊಂಬಕ್ಕಾಗಲ್ಲ, ಎಂಥದ್ದು ಆಗಲ್ಲ. ಈಗ ಸುಮ್ಮನೆ ಇದ್ಬಿಡು. ಇವಾಗ ಅವಳು ಆಗ್ಯವಳೆ, ನೀವು ಸುಮ್ಮನೆ ಇದ್ಬಿಡ್ರಿ ನಿಮ್ಮ ಪಾಡಿಗೆ. ನೀವು ಹೋಗ ಕಷ್ಟನ ಸುಖನ ಅನ್ಭವಿಸ್ಕೊಂಡಿರ್ತಾಳೆ. ಅವಳು ಅದೇ ಹೇಳೋಗಿದ್ದು, ಕಷ್ಟನ ಸುಖನ ಅನ್ಭವಿಸ್ಕೊಂಡಿರ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಮತ್ತು ಅಪ್ಪ ಅಮ್ಮ ನೋಡ್ಕೊಂಡು ಚೆನ್ನಾಗಿರು, ನಾನೇನು ಬರಲ್ಲ. ಅದೆಲ್ಲ ಚೆನ್ನಾಗಾಗ ಅಂತ ಗಳಿಗೆ ಬಂದರೆ ಚೆನ್ನಾಗಿ ಆಗ್ತೀವಿ, ಇಲ್ಲ ಅಂತಂದರೆ ಹಿಂಗೆ ಇರೋಣ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಇದ್ದರೆ ಅಮ್ಮಯ್ಯ ಬೇಜಾರಾಗುತ್ತೆ. ಅಮ್ಮ ಏನೂ ಬರಲ್ಲ, ಅಪ್ಪ ಏನೂ ಬರಲ್ಲ ಈ ಮನೆಗೆ. ನನ್ನ ಸಲುವಾಗಿ ನನ್ನಿಂದ ಅವ್ರ ಮರ್ಯಾದೆ ಹೋಗೈತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಇವಾಗ ಬೇಜಾರು ಮಾಡಿಕೊಂಡು ಬರಲ್ವಲ್ಲ. ಅದಕ್ಕೇ ನಾನೇ ಮನೆ ಬಿಟ್ಟು ಹೋಗ್ತೀನಿ, ಅವರೇ ಬರಲೇಳು, ನೀನು ಚೆನ್ನಾಗಿರೋ ಅವ್ರ ಜೊತೆಗೆ ಅಂತ ಹೇಳೋದ್ಲು. ಏನು ಮಾಡೋಕ್ಕಾಗುತ್ತೆ? ಹೆಂಗೋ ಬಿಡು, ಓದ್ಲಲ್ಲ.
ಈಗ ರೀತಮ್ಮ ನಾವು ಒಟ್ಟು ಹೇಳಿವಿ ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ. ಇವಾಗ ಹಿಂಗೆಲ್ಲ ಆಗೈತಲ್ಲ, ಒಟ್ಟು ಮರ್ಯಾದೆ ಕಳ್ಕೊಂಡು ಈಗ ಮದುವೆ ಆಗ್ದಂಗೆ ಹಂಗೆ ಇದ್ರೆ ಸುಮ್ಮನೆ ಜೀವನ ಹಾಳು, ಮದುವೆ ಮಾಡಲ್ಲ ಅಂತಾರೆ. ಹೆಂಗ ಹುಡುಗಿ ಇಷ್ಟಪಟ್ಟಿತ್ತಪ್ಪ ಬಿಡತ್ತ ಹೋಗಿ ಆಗಿವ್ರು ಅಂತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಹೋಗಿ ಆಗಿರೋದೇ ವಾಸಿ ಆಯ್ತು. ಈಗ ಬೇರೆ ಯಾರನ್ನ ಬಂದ್ರೂ ಜನ ಯಾರಾದರೂ ಹೇಳೇ ಹುಡುಗಿ ಹಿಂಗೆ ಮಾಡಿತ್ತು ಹಂಗೆ ಹಿಂಗೆ ಅಂತ ಏನೋ ಒಂದು ಹೇಳ್ತಾರೆ. ಹೇಳಾರು ಬಿಡ್ತಿರ್ಲಿಲ್ಲ. ಅದಕ್ಕೇನೆ ಒಟ್ಟು ಸವಾಸ ಅಲ್ಲತ್ತ ಸುಮ್ಮನೆ ಹೋಗಿ ಅವನ್ನೇ ಆಗಿರೋದು ಒಳ್ಳೇದು. ನಾವೀಗ ಸಿದ್ಧನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಭಾಳ ಆಸೆ ಇದ್ವಿ ಕಣಮ್ಮ. ನೋಡಿ ಇವತ್ತು ನಮ್ಮ ಧನುಷಮ್ಮ ಹೆಂಗೈತೆ ಮದುವೆ ಆದಾಗಿಂದ ಎಷ್ಟು ಚೆನ್ನಾಗಿ ಸಂತೋಷವಾಗಿ ಹೆಂಗೈದಾರೆ ಗಂಡ ಹೆಂಡ್ತಿ ಇಬ್ರು ಕೂತ್ಕೊಂಡು ಮಾತಾಡೋರು ನೋಡಿದ್ಕೆ ನನಗೇನೋ ಭಾಳ ಸಂತೋಷ ಆಯ್ತು ಕಣಮ್ಮ. ಭಾಳ ಸಂತೋಷ ಆಯ್ತು ನನಗೆ. ಅವನ ಮೇಲೆ ಬೋಲ ಆಸೆ ಇತ್ತು. ಅವನ ಮೇಲೆ ಭಾಳ ಅವ್ನ ಗುಣ ಸ್ವಭಾವ ಏನಂತ ಆಸ್ಪತ್ರೆಗೆ ಬಂದ ಮೇಲೆ ತಿಳ್ಕೊಂಡಿದ್ನಲ್ಲ, ನನಗೆ ಭಾಳ ಇಷ್ಟ ಆಗಿತ್ತು ಕಣಮ್ಮ. ನಾನು ಇನ್ಯಾರನ್ನೂ ನಂಬಿರಲಿಲ್ಲ, ಅಷ್ಟು ನಂಬಿದ್ದೆ. ಭಾಳ ಒಳ್ಳೆ ಹುಡುಗ, ನಾವು ಕೊಡಬೇಕು ಮಾಡಬೇಕು, ನಮಗೂ ಏನೋ ಒಂದು ಕಷ್ಟಕ್ಕೆ ಆಗ್ತಾನೆ, ನಮ್ಮನ್ನು ನೋಡ್ಕೊಂತಾನೆ. ನಮ್ಗೆ ಇನ್ಯಾರು ಗಂಡು ಮಕ್ಕಳಿಲ್ಲ ಏನಿಲ್ಲ, ಹೆಂಗೋ 3 ಜನ ಗಂಡು ಮಕ್ಕಳು ಬಿಡು, ನಮ್ಮ ಕಷ್ಟಕ್ಕೂ ಆಗ್ತಾನೆ ಅತ್ಲಾಗೆ ಬತ್ತಾನೆ, ಇಲ್ಲೇ ಆದರೂ ಇದ್ದು ನೋಡ್ಕೊಂತಾನೆ ಅಂತ ನಾನು ಭಾಳ ಅಂದರೆ ಭಾಳ ಆಸೆಗಿದ್ದೆ ಕಣಮ್ಮ ರೀತಮ್ಮ. ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ನಾವು ಎಷ್ಟು ದಿವಸ ಅಂತ ಹಿಂಗೆ ಇದು ಮಾಡೋಕ್ಕಲ್ಲ, ಬಲವಂತ ಮಾಡೋಕ್ಕಲ್ಲ. ಅದು ನನ್ನ ಜೀವನೇ ಮದುವೆ ಆಗಬೇಕು ಅಂಬದು ಬಲೋ ಆಸೆ ಐತೆ. ಅವ್ರ ಆಸೆ ಎಲ್ಲ ನಾವು ಯಾಕೆ ನಿರಾಸೆ ಮಾಡೋಣ. ಹೋಗಿ ಆಗ್ಲೇಳ ಒಂದಿಟ್ಟು ನಮಗೆ ತಣ್ಣಗಾದಂಗೆ ತೊಂದಿಟ್ಟು ಇವತ್ತು ಅವ್ಳ ಮನೆ ಬಿಟ್ಟು ಹೋಗಿರೋದ್ಕೊಂದಿಟ್ಟು ಅಮೃತ ಕುಡಿದೋಷ್ಟು ಸಂತೋಷ ಆಗಿತ್ತು. ಹೋಗಿ ಆಗ್ಲೇಳು. ನಾವು ಹೇಳವಟ್ಟು ಹೇಳಿವಿ ರೀತಕ್ಕ, ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅಷ್ಟೇ ಬಿಡತ್ತ ಅಂತೇಳಿ ಸುಮ್ಮನಾದ್ವಿ. ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರಲಿ ಅಂತೇಳಿ ಸುಮ್ಮನಾಗ್ಬಿಟ್ವಿ. ಅದಕ್ಕೆ ಅತ್ತ ನಾನು ಒಂದು 2 ದಿನ ಹೋದೆ ಊರಿಗೆ. ಇವಾಗ ಹಂಗೆ ಬಂದಾಗಿಂದ ನನಗೆ ಅವಳ ಮಕ್ಕ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ನಾನು ಬರೋದಕ್ಕಿಂತ ಮುಂದಾಗ್ಲೇ ಹೋಗ್ಬಿಟ್ಟವಳತ್ತ. ಹೋಗ್ಲೇಳು, ಹೋಗಿ ಚೆನ್ನಾಗಿರ್ಲೇಳಮ್ಮ, ಚೆನ್ನಾಗಿರ್ಲೇಳು. ಎಲ್ಲ ನಾ ಚೆನ್ನಾಗಿರಲಿ. ಒಟ್ಟಿನಲ್ಲಿ ಇನ್ಮೇಲಿಂದ ನಮ್ಮ ಮನೆ ಅಂಗ್ಲ ತೋಳ್ಸಲ್ಲ. ನಮ್ಮ ಮನೆಗೆ ಇವಳು ನೈವೇದ್ಯಳಾದರೆ ಇವಳೊಬ್ಳು ಇರಲಿ ಅವಳು. ಅವಳ ಮಗಳು ಅಂತ ನೋಡ್ಕೊಂತೀವಿ. ನಾವು ಈಗ ಅವಳನ್ನ ಮರ್ತ್ಕೊಂಡಂಗೆ ಇವತ್ತಿಗೆ ಮರ್ತ್ಕೋಬೇಕು. ಇವತ್ತಿಗೆ ಲಾಸ್ಟ್. ನಾವು ಇನ್ಯಾವತ್ತೂ ಹೋಗೋದಾಗಲಿ ಮಾತಾಡ್ಸೋದಾಗಲಿ ಕರೆಯೋದಾಗಲಿ ನಾವು ಯಾವತ್ತೂ ಕರೆಯಲ್ಲ. ಇಲ್ಲಿ ಬರ್ಕೊಡು ನಮ್ಮ ಮನೆ ಬಾಕ್ಲಕ್ಕೆ ಅಷ್ಟೇ. ಬಂದ ಮಾತಾಡ್ತೀವಿ, ಈಗ ಮಾತಾಡಲ್ಲ, ಬಂದ ಮಾತಾಡ್ತೀವಿ. ಮುಂದೆ ಗೊತ್ತಾಗುತ್ತೆ ಏನಾನ ಕಷ್ಟ ಸುಖ ಅಂತ ಅನುಭವಿಸ್ದಾಗ. ನೋಡಿ ನಮ್ಮಮ್ಮ ಹಿಂಗೆ ಹೇಳ್ತಿತ್ತು, ನಮ್ಮಪ್ಪ ಹಿಂಗೆ ಹೇಳ್ತಿತ್ತು ಅಂತೇಳಿ ಕಷ್ಟ ಬಂದಾಗ ಗೊತ್ತಾಗುತ್ತೆ. ಚೆನ್ನಾಗಿದ್ರೆ ಏನೂ ಕಾಣಿಸಲ್ಲ ಹೆಣ್ಮಕ್ಳಿಗೆ. ಏನಾದರೂ ಕಷ್ಟ ಬಂದಾಗ, ಏನಾದ್ರೂ ತೊಂದರೆಗಳು ಆದಾಗ ಅಯ್ಯೋ ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ. ಅವ ನೆನಪಾಗುತ್ತೆ. ಅಂದರೆ ತಂದೆ ತಾಯಿ ಮಾತು ಕೇಳಿದವರು ಯಾವತ್ತೂ ಕೆಟ್ಟೋಗಲ್ಲ. ತಂದೆ ತಾಯಿ ಮಾತು ಕೇಳ್ದಿಲ್ದಾರು ಯಾವತ್ತೂ ಉದ್ಧಾರ ಆಗಲ್ಲ. ಹಂಗೆ ತಂದೆ ತಾಯಿ ಮಾತು ಕೇಳಬೇಕು. ಅವ್ರು ಎಂಥರೇ ಆಗಿರಲಿ, ತಂದೆ ತಾಯಿ ನಮ್ಗೆ ಏನು ಒಂದು ಮಾತು ಹೇಳ್ತಿದ್ದಾರೆ ಅಂದ್ರೆ ಕೇಳಬೇಕು. ಅವ್ರ ಮಾತು ಕೇಳಿರೆ ನಮಗೆ ತೊಂದರೆ ಆದ್ರೂ ಅವ್ರು ನಿಭಾಯಿಸ್ತಾರೆ ಅಲ್ವೇನಮ್ಮ. ಈಗ ನೀನಿವತ್ತು ಮುತ್ತನ್ನ ಎಲ್ಲನೂ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀಯ ಅಂತ ಅನ್ಕ, ಯಾವ್ದಾನ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀಯ ಅಂತ ಅನ್ಕ. ಆಮೇಲೆ ಅವರು ಸಂಸಾರ ಅಂದಮೇಲೆ ಜಗಳ ಅದು ಇದು ಬರುತ್ತೆ, ಜಗಳ ಮಾಡ್ಕೊಂತಾರೆ. ಆಮೇಲೆ ನೀನು ಹೋಗಿ ಹೇಳ್ತೀಯ, ಯಾಕೆ ಹಿಂಗೆ ಮಾಡ್ತೀಯೋ ಅವಳು ನಿಂತ ಹೇಳ್ಕೊಂತಾಳೆ, ಅಮ್ಮ ನೋಡಿ ಅವತ್ತು ಕೊಟ್ಟು ಮದುವೆ ಮಾಡಿದ್ರಿ, ಇವತ್ತು ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ ಅಂತ ನೀನು ಇವಳು ನಿಂತಾಗ ಹೇಳ್ಕೊಂತಾಳೆ. ಅವ ನೀವು ಹೋಗಿ ಬಿಗ್ ಮಾಡ್ತೀರ. ನಿಮ್ಮ ಮಾತು ಕೇಳಲಿಲ್ಲ ಅಂದರೆ 4 ಜನ ಯಾರನ್ನ ದೊಡ್ಡವ್ರನ್ನ ಮುಂದಕ್ಕೆ ಹಾಕಿ ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ, ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಮುಂದಕ್ಕೆ ಹಾಕಿ ಮರ್ಯಾದೆ ಆದರೂ ತೆಗ್ದು, ಇಲ್ಲಾಂದರೆ ಸರಿಯಾಗಿ ಬಿಗಿ ಆದರೂ ಮಾಡಿ ಭಯನಾದರೂ ಇಕ್ತೀರ. ಒಟ್ಟಿನಲ್ಲಿ 2 ಏನೋ ಒಂದು ಆಗುತ್ತೆ. ತಂದೆ ತಾಯಿ ಮಾತು ಕೇಳಲಿಲ್ಲ ಅಂದರೆ ಏನೇ ಬಂದರೂ ಅನುಭವಿಸ್ಕೊಂಡು ಕೊರಿಕೊಂಡು ಇರಬೇಕು. ಅದೆಲ್ಲ ಯಾಕೆ ಸುಮ್ಮನೆ ಅದೆಲ್ಲ ಕೊರಿಕೊಂಡಿರೋದಕ್ಕಿನ ತಂದೆ ತಾಯಿ ಮಾತು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ಪ್ರೀತಿ ಗಳಿಸ್ಕೊಂಡು ಸಂತೋಷವಾಗಿರೋದು ನೋಡ್ಬೇಕಷ್ಟೇ. ನಾವೆಲ್ಲ ಇಲ್ಲಿ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನು ಮಾಡೋಕ್ಕಾಗುತ್ತದು ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ತಂದೆ ತಾಯಿ ಬೆಲೆ ಏನು ಅಂತ. ಬಿಡು ಹೋಗಿ ಆಗಿದ್ದಾಳೆ, ಚೆನ್ನಾಗಿರ್ಲಿ ಬಿಡು. ಹೋಗ್ಯಾಳಲ್ಲ ಅಷ್ಟೇ ಸಾಕು. ಇವತ್ತು ಹೋಗಿರೋದು ನನಗೆ ಭಾಳ ಖುಷಿ, ಭಾಳ 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 ಖುಷಿ. ಹೆಂಗತ್ತ ನಮ್ಮ ಮನೆ ಬಿಟ್ಟು ತೊಲಗಿಳತ್ತ ಓದ್ಲತ್ತ. ನನಗೆ ಅವಳು ಮಕ ನೋಡೋಕ್ಕಾಗ್ತಿರ್ಲಿಲ್ಲ. ಒಂದು ಈಟಾನೇ ಹೇಳ್ದಂಗೆ ಕೇಳಲ್ಲ. ಮನುಷ್ಯರಾದ್ಮೇಲೆ ಮನುಷ್ಯತ್ವ ಇರೋರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ರೀತಕ್ಕ. ಹಿಂಗೆ ಮಾಡ್ಕೋಬಾರ್ದು, ಹಿಂಗೆ ಮಾಡಬಾರ್ದು. ನನಗೆ ಸ್ವಾತಿ ಮನೆ ಬಿಟ್ಟು ಹೋಗಿರೋ ವಿಷಯ ಕೇಳಿ ತುಂಬ ಒಂಥರ ಇವತ್ತು ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿ ಆಯಿತು. ಹೆಂಗೆ ಓದ್ಲತ್ಲಾಗತ್ತ ಪಿಡೆ ತೊಳಗ್ತು ಅಂತೇಳಿ ನನಗಿವತ್ತು ಒಂಥರ ನೆಮ್ಮದಿ ಆಯಿತು. ಮನೆ ಬಿಟ್ಟು ಓದ್ಲ ಅಂತ ಹೇಳಿ ಒಂದಿಟ್ಟು ನೆಮ್ಮದಿ ಆಗೈತಿ. ಏನು ಮಾಡೋಕ್ಕಾಗುತ್ತೆ. ಆಗ ಸಿದ್ದನ ಮದುವೆ ಮಾಡಿಸ್ಬೇಕಂತ ನಾವು ತುಂಬ ಆಸೆ ಆಗಿದ್ವಿ. ಈಗ ಬೇರೆಯವ್ರು ಬಂದರೆ ಎಲ್ಲ ಅದು ಇದು ಅಂತೇಳಿ ಕ್ವಶನ್ಗಳು ಮಾಡ್ತಾರೆ ಸುಮ್ಮನೆ. ಆಮೇಲೆ ಇವಳು ಮನಸ್ಸಿನಾಗ ಒಬ್ರನ್ನ ಇಟ್ಕೊಂಬೋದು, ನಾವು ಬೇರೆಯವ್ರಿಗೆ ಬಲವಂತ ಮಾಡಿ ಮದುವೆ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಅವಳು ಹೋಗಿ ಇಷ್ಟಪಟ್ಟಿರೋ ನಾಗವಳೆ, ಅವಳು ಇಷ್ಟ ಬಂದಂತೆ ಅಲ್ಲಿರಲಿ. ಕಷ್ಟನ ಸುಖನ ಏನು ಬಂದರೂ ಅನುಭವಿಸ್ಕೊಂಡು ಅವಳ ಪಾಡಿಗಳು ಚೆನ್ನಾಗಿರಲಿ ಅಷ್ಟೇ. ನಾವು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲನ ಆಯ್ತು ಒಟ್ಟಿನಲ್ಲಿ ಹೆಂಗನ ಇರಲೇಳು. ನಮ್ಮ ಮನೆಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವತ್ತಿಗೆ ಋಣಾನ ಬಂದ ಅನ್ನೋದು ನಮಗೂ ಅವಳಿಗೂ ಇವತ್ತೇ ಅದೆಲ್ಲನ ಬಿಟ್ಟೋಗ್ಬಿಡ್ತು. ಯಾವ ಸಂಬಂಧನೂ ಇಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.